ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಈಗ ನಮ್ಮ ಮನೆಗಳನ್ನು ಕೂಡ ತಲುಪ್ತಾ ಇದೆ. ಹೌದು, ಬೆಂಗಳೂರು ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಕೂಡ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಇದರಿಂದ ಹೋಟೆಲ್ಗಳು ಮುಚ್ಚುವ ಹಂತವನ್ನು ತಲುಪಿವೆ. ಬೆಂಗಳೂರಿನಲ್ಲಂತೂ ಹೆಚ್ಚಾಗ್ತಾ ಇದೆ ಗ್ಯಾಸ್ ಸಿಲಿಂಡರ್ನ ಅಭಾವ. ಹೋಟೆಲ್ ಉದ್ಯಮದಲ್ಲಿ ಭಾರೀ ಕಂಪನವನ್ನೇ ಸೃಷ್ಟಿಸ್ತಾ ಇದೆ ಸಿಲಿಂಡರ್ನ ವ್ಯತ್ಯಯ ವಿಚಾರ. ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಕಾರಣ ಗ್ಯಾಸ್ ಸಿಗ್ತಾ ಇಲ್ಲ. ಮೆಜೆಸ್ಟಿಕ್ನ ಪ್ರಮುಖ ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ. ಸಣ್ಣ ಪುಟ್ಟ ಬೀದಿ ಬದಿ ಅಂಗಡಿಗಳು ಮಾತ್ರ ಓಪನ್ ಆಗಿರುವಂತಹದ್ದು. ಗೃಹ ಬಳಕೆಯ ಗ್ಯಾಸ್ ಅನ್ನ ಬೀದಿ ಬದಿ ಅಂಗಡಿಯವರು ಬಳಸ್ತಾ ಇದ್ದಾರೆ. ಹಾಗಾಗಿ ಬೀದಿ ಬದಿ ಅಂಗಡಿಗಳು ಮಾತ್ರ ಓಪನ್ ಆಗಿರುವಂತಹದ್ದು. ಇವತ್ತು ಮತ್ತು ನಾಳೆ ಮತ್ತಷ್ಟು ಹೋಟೆಲ್ಗಳು ಬಂದ್ ಆಗುವಂತಹ ಸಾಧ್ಯತೆ ಇದೆ. ಈ ಎಲ್ಲ ಬೆಳವಣಿಗೆಗಳು ಕೂಡ ಬೆಂಗಳೂರಿನ ಜನರ ಟೆನ್ಷನ್ ಅನ್ನು ಜಾಸ್ತಿ ಮಾಡ್ತಾ ಇದೆ. 40% ಜನ ಹೋಟೆಲ್ನಲ್ಲಿ ಸಿಗುವಂತಹ ಊಟ ತಿಂಡಿಗಳನ್ನು ನಂಬಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಹೋಟೆಲ್ನಲ್ಲಿ ಊಟ ಸಿಗಲ್ಲ, ತಿಂಡಿ ಸಿಗಲ್ಲ, ಕಾಫಿ ಸಿಗಲ್ಲ ಅಂದರೆ ಅದನ್ನೇ ನೆಚ್ಚಿಕೊಂಡು ಬೆಂಗಳೂರಿನಲ್ಲಿ ಬದುಕು ನಡೆಸ್ತಾ ಇರೋರ ಕಥೆ ಏನು ಅನ್ನುವಂತಹ ಪ್ರಶ್ನೆ. ಮತ್ತೊಂದು ಕಡೆ ಈ ಸಮಸ್ಯೆ ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ಬಿಸಿ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಮೆಜೆಸ್ಟಿಕ್ನ ಸುತ್ತಮುತ್ತಲು ಇವತ್ತು ಕೂಡ ಹೋಟೆಲ್ಗಳು ಬಂದಾಗಿದ್ದಾವೆ. ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಇವತ್ತು ಕೂಡ ಉಡುಪಿ ಆತಿಥ್ಯ ಮತ್ತು ಶ್ರೀಕೃಷ್ಣ ವೈಭವ ಹೋಟೆಲ್ ಕೂಡ ಕ್ಲೋಸ್ ಆಗಿದೆ. ಕಾರಣ ಇಷ್ಟೇ, ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ನಿನ್ನೆ ಕೂಡ ಬಂದ್ ಮಾಡಲಾಗಿತ್ತು ಹೋಟೆಲನ್ನು, ಇವತ್ತು ಕೂಡ ಬಂದ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಇರುವಂಥ ಸ್ಟಾಕ್ ಎಲ್ಲವೂ ಕೂಡ ಖಾಲಿಯಾಗಿದೆ. ಸೊ ಹೀಗಾಗಿ ಸಣ್ಣ ಪುಟ್ಟ ಫುಟ್ಪಾತ್ ಮೇಲೆ ಇರುವಂಥ ಅಂಗಡಿಗಳು ಮಾತ್ರ ಓಪನ್ ಆಗಿದ್ದಾವೆ. ಅವು ಕೂಡ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಇರುವಂತಹ ಸಿಲಿಂಡರ್ಗಳು ಕೂಡ ಖಾಲಿ ಆಗುತ್ತೆ. ಇದು ಖಾಲಿ ಆಯಿತು ಅಂದರೆ ಇಲ್ಲಿ ಕೂಡ ವ್ಯಾಪಾರ ಇರೋದಿಲ್ಲ. ಕಂಪ್ಲೀಟು ಮೆಜೆಸ್ಟಿಕ್ನ ಸುತ್ತಮುತ್ತಲು ಸಣ್ಣ ಪುಟ್ಟ ಅಂಗಡಿಗಳಿಂದ ಹಿಡಿದು ಎಲ್ಲವೂ ಕೂಡ ಶಟ್ ಡೌನ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಈ ಒಂದು ಗ್ಯಾಸ್ ಸಿಲಿಂಡರ್ಗಳ ಎಫೆಕ್ಟ್ ಕೂಡ ತಟ್ಟಿದೆ. ಸೊ ಈಗಾಗಲೇ ಸುಮಾರು ಒಂದು 10ಕ್ಕೂ ಹೆಚ್ಚು ಹೋಟೆಲ್ಗಳನ್ನು ಮೆಜೆಸ್ಟಿಕ್ನ ಸುತ್ತಮುತ್ತಲಿರುವಂಥ ಹೋಟೆಲ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಈಗ ಇರುವಂಥದ್ದು ಕೇವಲ ಸಣ್ಣ ಪುಟ್ಟ ಅಂಗಡಿಗಳು ಮಾತ್ರ. ಇಲ್ಲಿ ಕೂಡ ತುಂಬ ಶಾರ್ಟೇಜ್ ಇದೆ. ಕೇವಲ 1 ಸಿಲಿಂಡ್ರ್ 2 ಸಿಲಿಂಡ್ರ್ ಮಾತ್ರ ಇದೆ. ಮನೆಯಿಂದ ತಂದು ಈ ಒಂದು ಹೋಟೆಲ್ಗಳನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಕೂಡ ಖಾಲಿ ಆಯಿತು ಅಂದರೆ ಇಲ್ಲಿ ಕೂಡ ಕ್ಲೋಸ್ ಆಗುತ್ತೆ. ವಿಡಿಯೋ ಜರ್ನಲಿಸ್ಟ್ ಸುಹಾಸ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.